ಹೊಸ ಹೆದ್ದಾರಿ ಅಂದರೆ ಹೊಸ ಹೈವೇ ಈ ವಿದ್ಯಾರ್ಥಿಗಳ ಕಣ್ಣು ಕುಕ್ಕಿತ್ತು. ಇಲ್ಲಿ ಹೋಗಿ ನಾವು ಬೈಕನ್ನು ಫಾಸ್ಟಾಗಿ ಓಡಿಸ್ಬೇಕು, ಜಾಲಿ ರೈಡ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಈ ಹೆದ್ದಾರಿ ಇದೆಯಲ್ಲ ಅದು ಜೀವ ತೆಗೆಯುವಂಥ ರಹದಾರಿ ಆಗಿಬಿಡತ್ತೆ ಅಂತ. ಅದೇ ಆಗಿದ್ದು. ಜಾಲಿ ರೈಡ್ ಇದೆಯಲ್ಲ, ಜಾಲಿ ರೈಡ್ ಇವರ ಜೀವವನ್ನೇ ಕಳಿತು. ಎಂಥ ಸ್ಥಿತಿ ನೋಡಿ. 6 ಮಂದಿ ವಿದ್ಯಾರ್ಥಿಗಳು, ಮತ್ತೊಬ್ಬ ಬೆಳಗ್ಗೆ 3 ಗಂಟೆಗೆ ಹೊರಟರು. ಇನ್ಯಾರೋ ಒಬ್ಬ ಹುಡುಗ ಗಗನ್ ಅಂತ, ಪಾಪ ಅವನು ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ. ಅವನಿಗೆ ಡಿಕ್ಕಿ ಹೊಡೆದ್ರು, ಅವನೂ ಸತ್ತು ಹೋದ. ಎಂಥ ದುರಂತ ನೋಡಿ ಇದು. ಹಿಂಗಾಯಿತು ಅನ್ನೋದನ್ನು ಕ್ಯಾಂಟರ್ ಡ್ರೈವರ್ ಹೇಳಿದಾನೆ. ಇದ್ದಕ್ಕಿದ್ದಂಗೆನೇ ಬಂದೊಂದು ಗಾಡಿ ಹೊಡೆಯುತ್ತೆ. ಯಾವ ಪರಿ ಬಂದು ಹೊಡಿತು ಅಂತಂತಂದರೆ ಆ ಕ್ಯಾಂಟರೇ ಉಲ್ಟಾ ಹೊಡಿತು. ಅಷ್ಟರ ಮಟ್ಟಿಗೆ ಒಬ್ಬರಿಂದ ಒಬ್ಬರಿಗೆ ಹಿಂಗೆ ಬಂದು ಗುದ್ದಿದ್ದು. ಒಂದು ವೆಹಿಕಲ್ಗೆ ಹೊಡಿತು, ಒಂದು ವೆಹಿಕಲ್ ಇನ್ನೊಂದು ವೆಹಿಕಲ್ಗೆ ಬಡಿತು. ಈ ಥರ ಹಿಂದ್ಗಡೆ ಕಾರ್ ಡಿಕ್ಕಿ ಹೊಡಿತಿದ್ದಂಗೆನೇ ಕ್ಯಾಂಟರೇ ಸೈಡಿಗೆ ಬಿತ್ತು. ನಾನು ಕೂಡ ಅನ್ಕಾನ್ಷಿಯಸ್ ಆಗಿದ್ದೆ ಅಂತಾನೆ ಡ್ರೈವರ್. 4:15, 4:15 ಮಧ್ಯೆ ಸರ್, ರೈಟ್ ಸೈಡಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. ಹಿಂದೆ ಗಾಡಿನಿಂದ ಅದು ಏನು ಹಿಂದೆ ಬಡಿದ ಬಂದು ಬಿದ್ದಿದ್ದು ಒಂದೇ ಗೊತ್ತಾಗಿದೆ ಸರ್. ಹತ್ತು ಕಡೆ ಬಿದ್ದಾಗ ನನಗೂ ಮೂಡ್ ಸೇರಿಲ್ಲ. ಅಲ್ಲಿ ಲೋಕಲ್ ಅವ್ರಿಗೆ ಒಂದಿಬ್ಬರು ಯಾರೋ ಬಂದು ಬಿಡಿಸಿದ್ಮೇಲೆ ಈಚೆ ಬಂದು ನೋಡಿದಾದ್ಮೇಲೆ ಗಾಡಿ ಬಿದ್ದೋಗಿದ್ದು ನಾನು ನೋಡಿದ್ದೆ. ಆಮೇಲೆ ನಾನು ಮೊಬೈಲ್ ತಗೊಂಡು ಅಲ್ಲಿ ಅವ್ರು ಹೆಲ್ಪ್ ತಗೊಂಡು ಮೊಬೈಲ್ ತಗೊಂಡು ನಮ್ಮ ಫ್ರೆಂಡ್ಸ್ ಇನ್ನೊಂದು ಗಾಡಿ ಹೋಗ್ತಾಯಿದ್ದೆ, ಅವ್ರಿಗೆ ಫೋನ್ ಮಾಡಿ ಅವ್ನು ಬರೋಕೆ ಹೇಳಿ ಅಲ್ಲಿಂದ ಅವ್ನ ಹೆಲ್ಪಿಂದ ನಾನು ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲ್ ಇದ್ದೆ ಸರ್. ಇಲ್ಲ ಸರ್, ನಮ್ಮ ಪಾಡಿಗೆ ನಾವು ನಮ್ಮ ಲೈನ್ ಏನಾಯ್ತೋ ನಾವು ಆ ಲೈನಲ್ಲಿ ನಾವು ಹೋಗ್ತಾಯಿದ್ರಿ ಅಷ್ಟೇ ಗೊತ್ತು ನಮಗೆ. ಬಂದಿದ್ದು ಗಾಡಿ ನಾನು ಹೆಂಗೆ ಸರ್ ನೋಡಿದ್ರು, ನಮ್ಮ ಪಾಡಿಗೆ ನಮ್ಮ ಲೈನಲ್ಲಿ ನಾವು ಹೋಗ್ತಾಯಿದ್ರಿ ಅಷ್ಟೇ. ಹಿಂದೆ ಬಂದಿದ್ದು ಗಾಡಿ ನಾವು ಹೆಂಗೆ ಸರ್ ಮಾಲೂರಿಂದ ತುಮಕೂರಿಗೆ ಹೋಗ್ತಾಯಿದ್ವಿ ಸರ್. ಟೈಮ್ ಎಷ್ಟಾಗಿತ್ತು ಆ ಟೈಮಲ್ಲಿ? ಒಂದು 4:15, 4:15 ಸರ್. ಹೌಸಿಂಗು ಮುರಿದೋಗಿದೆ, ಆಮೇಲೆ ಎಲ್ಲ ಬರೀ ಕ್ವಾಲಿಟಿ ಆಗೋಗಿದೆ ಸರ್ ಗಾಡಿನೇ. ನೋಡಿ, ವಿದ್ಯಾರ್ಥಿಗಳ ಹುಚ್ಚಾಟ, ವಿಪರೀತವಾದಂಥ ಕುತೂಹಲ, ಜೊತೆಗೆ ವಿಪರೀತ ಫಾಸ್ಟಾಗಿ ಓಡಿಸೋದು. 7 ಜನ ಸತ್ತರು. ಮತ್ತೊಬ್ಬ ವಿದ್ಯಾರ್ಥಿ, ಆತನ ಗುರುತು ಪತ್ತೆಯಾಗಿದೆ. ಫರ್ಹಾನ್ ಶೇಖ್ ಅಂತ ಅವನ ಹೆಸರು. ಇವ್ರು ಹಿಂಗೆ ತಮ್ಮ ಹುಚ್ಚಾಟಕ್ಕೆ ತಮ್ಮ ಜೀವನ ಕಳ್ಕೊಂಡ್ರು, ಬೇರೆಯವ್ರ ಜೀವನ ತೆಗೆದ್ರು. ತೋರಿಸ್ತಾ ಇದ್ದೀವಿ ಯಾರು ಸತ್ತಿದ್ದಾರೆ ಅಂತ. ಗಗನ್ ಪಾಪ ಖಾಸಗಿ ಕಂಪನಿ ಉದ್ಯೋಗಿ, ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ. ಇನ್ನೊಬ್ಬ CMR ಶಾಲೆ 17 ವರ್ಷ, ಅರ್ಹಾನ್ ಶರೀಫ್ ಅಂತ ಇವನ ಹೆಸರು. ಏನು ಹೇಳೋರಲ್ಲ ಕೇಳೋರಲ್ಲ ಅವ್ರಿಗೆ. CMR ಕಾಲೇಜಿನ ಭರತ್. ಗಗನ್ ಅನ್ನುವಂಥ ವ್ಯಕ್ತಿ ಪಾಪ ಯಾವುದೋ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಅವ್ರ ತಾಯಿಗೆ ಕಣ್ಣು ಕೂಡ ಕಾಣಲ್ವಂತೆ. ತಾಯಿಗೆ ಆಸರೆಯಾಗಿದ್ದಂಥ ಮಗ ಗಗನ್. ಅವರ ಮಾವ ಮಾತಾಡಿದ್ದಾರೆ, ದೇವರಾಜ್ ಅಂತ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಇದಕ್ಕೆ ಹೋಗ್ತಾ ಇದ್ದ ಇಲ್ಗುಂಪ ಹತ್ರ. ಡ್ಯೂಟಿ 3:15 ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಥರ ಕಾರನ್ನು ಬಂದು ಹೊಡೆದಿರೋದು. ಕಾರನ್ನು ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವನೆ. ಆಮೇಲೆ ಕಾರ್ ಹೋಗಿ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ಆ ಕಾರಲ್ಲಿ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ. 5:15 ಹೋಗ್ತಾ ಇದ್ದ. 3:15ಗೆ 3:45 ಅಲ್ಲಿ ಬಿಡ್ತಾಯಿದ್ರು. ಒಂದು ವಾರ ಆ ಥರ ಶಿಫ್ಟ್ ಮಾಡೋರು, ಜನರಲ್ ಶಿಫ್ಟು. ಒಬ್ಬೇ ಮಗ ಸರ್. ಅವ್ರ ತಾಯಿ ಇಲ್ಲ ಸರ್, ಅವ್ರ ತಾಯಿ ಕಣ್ಣು ಬೇರೆ ಕಾಣಲ್ಲ. ಒಬ್ಬೇ ಮಗ, ಅವನಿಂದ ಜೀವನ ಅಲ್ಲಿ ಮನೆಯಲ್ಲಿ. ನನ್ನ ತಂಗಿ ಮಗನೇ. ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್? ನನಗೊಂದು 6 ಗಂಟೆಗೆ ಗೊತ್ತಾಯ್ತು ಸರ್. ಪ್ರತಿ ವರ್ಷ ಹೋಗ್ತಿದ್ದ ರಾಜ್ಯಕ್ಕೆ? ಹೌದು ಸರ್. ನೀವೇನಾಗಬೇಕು ಸರ್? ಅರಾನ್ ಮಾಮ ಸರ್. ಇವರೆಲ್ಲ ಹೆಂಗೆ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್? ಇಲ್ಲ ಸರ್, ಹೌದು. 2 ವೀಲರ್ ಓಡಿಸೋಕೆ ಬರಲ್ಲ ಸರ್ ಅವ್ರಿಗೆ. ಸರ್ ಮನೆ
ಸಿ ಎಮ್ ಎ ಸ್ಕೂಲ್ ಸಿ ಎಮ್ ಎ ಮನೆಯಿಂದ ಎಷ್ಟು ಗಂಟೆಗೆ ಹೋಗಿದ್ದು ಗೊತ್ತಿದೆ 10 ಮಿನಿಟ್ 10-30 ಮಿನಿಟ್ ಅಷ್ಟೇ ನಿಮ್ಗೆ ಗೊತ್ತಾಗಿದೆ